ದಿಢೀರ್ ಅಡುಗೆಯಲ್ಲಿ ಪಾಲಕ್ ಟೋಸ್ಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೀವು ಪಾಲಕ್ ಅಂದ ತಕ್ಷಣ ಬೇರೆ ಏನಾದರೂ ಸಲಾಡಿಗೆ ಬಳಸೋದು, ಇಲ್ಲಾಂದರೆ ಪಾಲಕ್ನಿಂದ ಬೋಂಡ ಮಾಡೋದು, ಇಲ್ಲ ಪಾಲಕ್ನಿಂದ ಸಾರು ಮಾಡೋದು, ಈ ಎಲ್ಲ ಅಡುಗೆಗಳು ನಿಮಗೆ ಗೊತ್ತಿರುತ್ತೆ. ಆದರೆ ಇವತ್ತು ನಾನು ಸ್ಪೆಷಲ್ ಆಗಿ ಸಂಜೆ 5 ಗಂಟೆಗೆ ಮಾಡುವಂಥ ಅಡುಗೆ ಹೇಳ್ಕೊಡ್ತಾ ಇದ್ದೀನಿ. ಅದೇ ಪಾಲಕ್ ಟೋಸ್ಟ್. ಹಾಗೆ ನಿಮ್ಮ ನಾಲ್ಗೆಗೂ ಒಂದು ಚೇಂಜ್ ಸಿಕ್ಕಾಗತ್ತೆ. ಬನ್ನಿ ಹಾಗಾದರೆ ಪಾಲಕ್ ಟೋಸ್ಟ್ ಮಾಡೋಣ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು: ಪಾಲಕ್ ಸೊಪ್ಪು, ಮೆಣಸಿನಕಾಯಿ, ಕಡಲೆ ಹಿಟ್ಟು, ಚಕ್ಕೆ, ಉಪ್ಪು, ಎಣ್ಣೆ, ಬ್ರೆಡ್, ಬಿಳಿ ಎಳ್ಳು, ಎಲೆಕೋಸು, ಟೊಮ್ಯಾಟೊ ಸಾಸ್, ಈರುಳ್ಳಿ, ಜೀರಿಗೆ ಪುಡಿ. ಈಗ ದಿಢೀರ್ ಅಡುಗೆಯಲ್ಲಿ ಪಾಲಕ್ ಟೋಸ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ನೋಡಿ, ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ನಾನು ಬೇಯಿಸ್ಬಿಟ್ಟು ರುಬ್ಬಿ ತಗೊಂಡಿದ್ದೀನಿ. ಅಂದರೆ 1 ಕಟ್ ಪಾಲಕ್ ಇರುತ್ತಲ್ಲ, ಅದಕ್ಕೆ 3 ಮೆಣಸಿನ್ಕಾಯಿ ಹಾಕಿ. ಹಾಗೆಯೇ ಗೋಧಿ ಬ್ರೆಡ್ ತೊಗೊಂಡಿದ್ದೀನಿ, ಅಂದರೆ ಬ್ರೌನ್ ಕಲರ್ ಬ್ರೆಡ್. ಸೊ ಒಂದು ಬೌಲಿಗೆ ಫಸ್ಟು ಪಾಲಕ್ ಪೇಸ್ಟ್ ಇಷ್ಟು ಹಾಕ್ಬಿಡ್ಬೇಕು. ಸ್ವಲ್ಪ ಇದಕ್ಕೆ ಜೀರಿಗೆ ಪೌಡ್ರು, ಚಕ್ಕೆ ಪೌಡ್ರು ಕೂಡ, ಹಾಗೆ ಉಪ್ಪು. ಕೆಲವ್ರಿಗೆಲ್ಲ ಸೊಪ್ಪು ಅಂದ ತಕ್ಷಣ ಇಷ್ಟನೇ ಆಗಲ್ಲ. ನೀವೆಂಥದೇ ಸೊಪ್ಪಿನ ಸಾರು ಇಲ್ಲ ಮುದ್ದೆ ಜೊತೆ ಸೊಪ್ಪಿನ ಸಾರು ಇದೇನೇ ಮಾಡಿಕೊಟ್ರು ಕೂಡ ಇಷ್ಟಪಡ್ತಿರಲ್ಲ. ಆಗ ಏನು ಮಾಡಬೇಕು, ಅವರಿಗೆ ಸ್ಪೈಸಿ ಐಟಮ್ಸ್ ತುಂಬ ಇಷ್ಟ ಇರುತ್ತೆ. ಈ ಥರ ಟೋಸ್ಟು ಈ ಥರದ್ದೆಲ್ಲ ಇಷ್ಟ ಇದ್ದರೆ ಪಾಲಕ್ ಸೊಪ್ಪಿನಿಂದ ಟೋಸ್ಟ್ ಮಾಡಿಕೊಟ್ಟು ನೋಡಿ. ಅದು ದಿಢೀರಾಗಿ ಮಾಡಿಕೊಟ್ರೆ ಇನ್ನೂ ಇಷ್ಟಪಡ್ತಾರೆ. ಕಡಲೆ ಹಿಟ್ಟು ಹಾಕಬೇಕು. ಸ್ವಲ್ಪ ಗಟ್ಟಿನೇ ಆಗಲಿ ಹಿಟ್ಟು. ಅದಕ್ಕೆ ನೀರು ಹಾಕ್ತಾ ಇಲ್ಲ ನಾನು. ಫಸ್ಟು ಒಂದಿಷ್ಟು ಕಡಲೆ ಹಿಟ್ಟು ಹಾಕಿ ನೋಡಿ, ಕರೆಕ್ಟ್ ಇದ್ದರೆ ಓಕೆ. ಇಲ್ಲ ಇನ್ನೂ ತೆಳ್ಳಗಾಗಿದೆ ಅಂದರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೋದು. ಮತ್ತೆ ಈಗ ಏನು ಮಾಡಬೇಕು ಅಂದರೆ ಗ್ಯಾಸ್ ಆನ್ ಮಾಡಬೇಕು. ಬ್ರೆಡ್ ಇರುತ್ತಲ್ವಾ, ಬ್ರೆಡ್ಡಿಗೆ ಮೇಲೆ ನೋಡಿ, ಬ್ರೆಡ್ಡಿನ ಮೇಲೆ ಈ ಥರ ಪಾಲಕ್ ಪೇಸ್ಟ್ ಹಾಕಬೇಕು. ಫಸ್ಟು ತವ ಮೇಲೆ ಒಂಚೂರು ಎಣ್ಣೆ ಹಾಕಿ, ಎಣ್ಣೆ ಹಾಕಿದ ಮೇಲೆ ಈ ಬ್ರೆಡ್ ಪೀಸನ್ನ ಹಾಕಿ. ನಿಮಗೆ 2 ಸೈಡು ಬೇಕು ಪೇಸ್ಟು ಅಂದರೆ, ಈಗ ತವ ಮೇಲೆ ಹಾಕಿರ್ತೀರಲ್ಲ, ಒಂದು ಸೈಡ್ ಹಚ್ಬೋದು, ಇಲ್ಲ ಒಂದು ಸೈಡ್ ಸಾಕು ಅಂದರೆ ಹಾಗೆ ಇಡಿ. ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ ಇದು? ಏಕೆಂದರೆ ನಾವು ಬಜ್ಜಿ ಬೋಂಡ ಥರ ಈ ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಿ. ಸೊ ಡಿಫ್ರೆಂಟ್ ಆಗಿರೋ ಅಡುಗೆ ತೋರಿಸೋಕೆ ಇರೋದು ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಡಿಫ್ರೆಂಟ್ ಆಗಿದ್ರೂ ಕೂಡ ಬೇಗ ಮಾಡ್ಬೋದಲ್ವಾ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಒಂದು ಹೇಳ್ತೀನಿ ವೀಕ್ಷಕರೇ, ನಾವು ಯಾವತ್ತೂ ಆ ಅಡುಗೆನ ತುಂಬ ಬೇಗ ಮಾಡ್ತೀವಿ ನೋಡಿ, ಆ ಅಡುಗೆನೇ ತುಂಬ ಟೇಸ್ಟಿಯಾಗಿರುತ್ತಂತೆ. ನಾನು ಕೂಡ ನಮ್ಮ ಮನೇಲಿ ಟ್ರೈ ಮಾಡಿದಾಗ ಹಾಗೆ ಆಗಿರುತ್ತೆ. ಟೈಮೇ ಇರಲ್ಲ, ಶೂಟಿಂಗ್ ಹೋಗೋ ಗಡ್ಬಡಿಯಲ್ಲಿ ಬೇಗ ಬೇಗ ಮಾಡಿಬಿಡ್ತೀನಿ, ಅದೇ ಟೇಸ್ಟಿಯಾಗಿರುತ್ತೆ. ನಮಗೆ ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಲಂಚ್ಗೆ, ಡಿನ್ನರ್ಗೆ, ರಾತ್ರಿ ಈ ಥರದ್ದೆಲ್ಲ ಅಡುಗೆಗಳು ಗೊತ್ತಿರುತ್ತೆ. ಆದರೆ ಸಂಜೆ ಟೀ ಟೈಮಿಗೆ ಮಾತ್ರ ಈ ಥರ ಸಣ್ಣ ಅಡುಗೆಗಳು ಹೆಚ್ಚಾಗಿ ಗೊತ್ತಿರಲ್ಲ. ಅದಕ್ಕೆ
ದಿಢೀರ್ ಅಡುಗೆ ನೋಡ್ತಾ ಇರ್ಬೇಕು ಅನ್ನೋದು. ಇವು ಬೇಗ ದಿಢೀರಾಗಿ ಈ ಥರ ರುಚಿ ರುಚಿಯಾಗಿರೋವಂಥ ಅಡುಗೆನ ಮಾಡ್ಬೋದು. ನೀವು ಟೀ ಕಾಫಿ ಎಷ್ಟು ಬೇಗ ಮಾಡ್ತೀರೋ ಅಷ್ಟೇ ಬೇಗ ಈ ಥರದ ಅಡುಗೆ ಮಾಡ್ಬೋದು. ನೋಡಿ, ಒಂದು ಸೈಡು ಬೆಂದಿದ್ದಾಯ್ತು. ನಾನೀಗ ನಿಮಗೆ ಪಾಲಕ್ ಪೇಸ್ಟ್ ಹಚ್ಚಿ ಈ ಟೋಸ್ಟ್ ಮಾಡೋದನ್ನು ಹೇಳ್ಕೊಟ್ಟೆ. ಹಾಗೆ ನೀವು ಇಂಪ್ರೂವೈಸ್ ಮಾಡ್ಕೋಬೋದು. ಏನಂದರೆ ಈರುಳ್ಳಿ ಪೇಸ್ಟ್ ಹಚ್ಚಿ, ಇಲ್ಲ ಪುದೀನ ಚಟ್ನಿ ಪೇಸ್ಟ್ ಹಚ್ಚಿ, ಹಾಗೆ ಗಾರ್ಲಿಕ್ ಪೇಸ್ಟ್ ಹಚ್ಚಿ ಕೂಡ ಮಾಡ್ಬೋದು. ನಾನು ಯಾಕೆ ಈ ತವಾಗೇನೆ ಈರುಳ್ಳಿ ಹಾಕ್ತೆ ಗೊತ್ತಾ? ತುಂಬ ಫ್ರೈ ಮಾಡೋದು ಬೇಡ, ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕು. ಅದಕ್ಕೆ ಹೇಗಿದ್ರೂ ತವಾ ಕಾದಿರುತ್ತಲ್ವಾ. ದಿಢೀರ್ ಅಡುಗೆ ಬೇರೆ, ನಾವು ಇದಕ್ಕೋಸ್ಕರ ಮತ್ತೆ ಬೇರೆ ಪ್ಯಾನ್ ಇಟ್ಟು ಅದು ಕಾಯೋವರೆಗೂ ಕಾಯೋಕ್ಕಾಗತ್ತಾ? ಹಾಗೆ ದಿಢೀರ್ ಅಡುಗೆ ಮಾಡೋದ್ರಿಂದ ಇನ್ನೊಂದು ಲಾಭ ಇದೆ ಹೆಣ್ಮಕ್ಳಿಗೆ. ಅಡುಗೆನೂ ಸುಲಭವಾಗಿ ಮಾಡ್ಬೋದು, ಪಾತ್ರೆನೂ ಕಮ್ಮಿ ಇರುತ್ತೆ ಬೆಳಗ್ಗೆ ಹೊತ್ತು ತಿಕ್ಕೋಕೆ. ಸೊ ಅದಕ್ಕೇ ಎರಡು ಉಳಿತಾಯ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕಬೇಕು. ಹಾಗೆ ಬಿಳಿ ಎಳ್ಳು ಕೂಡ. ಬಿಳಿ ಎಳ್ಳು ನೀವು ಇದರಲ್ಲೂ ಬಳಸ್ಬೋದು, ಇಲ್ಲ ಅಂದರೆ ಈ ಪಾಲಕ್ ಪೇಸ್ಟ್ ಹಚ್ಚಿರ್ತೀರಿ ನೋಡಿ ಅದ್ರ ಮೇಲೂ ಕೂಡ ಹಾಕ್ಬೋದು. ಸ್ವಲ್ಪ ಉಪ್ಪು ಕೂಡ. ರೆಡಿ ಆಯಿತು. ಫಸ್ಟ್ ನೀವು ಈ ಬ್ರೆಡ್ ಟೋಸ್ಟ್ನ ಈ ಥರ ಕಟ್ ಮಾಡ್ಕೊಂಡ್ಬಿಡಿ. ಈಗ ಈ ಬ್ರೆಡ್ ಟೋಸ್ಟ್ ಮೇಲೆ ಹಾಕಬೇಕು. ಸೂಪರ್ ಆಗಿದೆ ಅಲ್ವಾ ಪಾಲಕ್ ಟೋಸ್ಟ್? ದಿಢೀರ್ ಅಡುಗೆಯಲ್ಲಿ ಮಾಡಿದ್ದೀನಿ. ದಿಢೀರಾಗಿ ಮಾಡಿದ್ರು ಕೂಡ ಟೇಸ್ಟು ಬೊಂಬಾಟಾಗಿದೆ. ಯಾಕಂದರೆ ಘಮ ಘಮ ಅಂತ ಇದೆ ಅಲ್ವಾ, ಇದರಲ್ಲೇ ಗೊತ್ತಾಗುತ್ತೆ ರುಚಿಯಾಗಿದೆ ಅಂತ ಹೇಳಿ. ಪಾಲಕ್ ಟೋಸ್ಟ್ ಮಾಡುವ ವಿಧಾನ: ಗ್ಲಾಸ್ ಬೌಲ್ನಲ್ಲಿ ಪಾಲಕ್ ಪೇಸ್ಟ್, ಜೀರಿಗೆ ಪುಡಿ, ಚಕ್ಕೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಬ್ರೌನ್ ಬ್ರೆಡ್ ಮೇಲೆ ಈ ಮಿಶ್ರಣವನ್ನು ಲೇಪಿಸಿ ಕಾಯ್ದ ತವಾದ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ. ಈಗ ಕಾಯ್ದ ತವಾದ ಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಎಲೆಕೋಸು, ಪೆಪ್ಪರ್ ಪೌಡರ್, ಬಿಳಿ ಎಳ್ಳು, ಸ್ವಲ್ಪ ಹಾಕಿ ಬಾಡಿಸಿಕೊಳ್ಳಿ. ಫ್ರೈ ಮಾಡಿದ ಬ್ರೆಡ್ ಅನ್ನು ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿದ ಈರುಳ್ಳಿ, ಎಲೆಕೋಸಿನ ಮಿಶ್ರಣವನ್ನು ಮೇಲೆ ಹಾಕಿ ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ರುಚಿಯಾದ ಪಾಲಕ್ ಟೋಸ್ಟ್ ಅನ್ನು ಸರ್ವ್ ಮಾಡಿ.